शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये यस्यद्वरदवक्त्राद्या पारिषद्या परिषदं विघ्नं निघ्नन्ति सुतमुक्षसेनं तमाश्रहे बन्निಮ್ಮ ಕುಳಿತುಕೊ ಬನ್ನಿ ಮನೆ ಮೇಲೆ ಬಲಗಾಲಿಟ್ಟು ಕುಳಿತುಕೊಳ್ಳಿ ओम केशवाय नमः ओम नारायणाय नमः ओम माधवाय नमः ओम गोविंदाय नमः ओम विष्णवे नमः ओम मधुसूदनाय नमः ಈಗ ಆ ಅರ್ಶಿಣ ಕುಂಕುಮದಲ್ಲಿ ಪೂಜೆಯನ್ನು ಮಾಡಿ ಓಂ ಭೂಮಿರ್ದೇ ನೋಧರಣೆ ಲೋಕಧಾರಿಣೆ ಉದ್ರುತಾಶ್ರಹೇಣ ಕೃಷ್ಣೇನ ಶತವಾಹನ ಮೃತ್ತುಕೆ ಅನಮೇ ಪಾಪಂ ಜನ್ವಯ ಲಲಾಟೆ ಹರಿದ್ರಾ ಕುಂಕುಮ ಸಿಂಧೂರಂ ಸಮರ್ಪಯಾಮಿ दशांगं गुग्गुलं धूपं सुगन्धिं च मनोहरं कपिलाग्रुतसंयुक्तं धूपोऽयं प्रतिगुष्ठत ಈಗ ಹಾರಗಳನ್ನು ತೆಗೆದುಕೊಳ್ಳಿ महालक्ष्मी च विद्महे विष्णुपत्नी च धीमहे तन्नो लक्ष्मी प्रचोदयात् तच्चं योरारुणीमहे गातुं यज्ञाय गातुं यज्ञपदहे दैवीः स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शन्नो अस्तिपदेः शं चतुष्पदे ಈಗ ಉಂಗುರವನ್ನು ಬದಲಾಯಿಸ್ಕೊಬೋದು ಸದ್ಯ ಈ ಪೀಡೆ ತೊಲಗ್ತಾ ಇದೆ. ಈ ನೋವಿನ ಗಳಿಗೆನಲ್ಲಿ ಇದೊಂದೇ ಸಂತೋಷದ ವಿಷಯ. ಐಶ್ವರ್ಯ, ಐಶ್ವರ್ಯ, ಐಶ್ವರ್ಯ ಏನಾಯ್ತಮ್ಮ? ಏನಾಯ್ತು ಐಶ್ವರ್ಯ? ಕಣ್ಬಿಡಮ್ಮ ಐಶ್ವರ್ಯ. ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಅಕ್ಕ ನೀರು ತಗೊಂಬ. ಐಶು ಮಗ ನೀರು ತರ್ಬೇಕು. ನಿಮಿಷ. ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಐಶು, ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಐಶ್ವರ್ಯ. ಐಶು, ಐಶು, ಅಯ್ಯೋ ಐಶು, ಬಾಯಿಂದ ರಕ್ತ ಬರ್ತಾ ಇದೆ. ಏನು ಮಾಡ್ಕೊಂಡೆ ಮಗಳೇ? ಸರ್, ನೀವು ಕಾರ್ ತೆಗೀರಿ. ಇದು ಐಶ್ವರ್ಯನ ಎಂಡಲ್ಲ. ನಾನು ಆಡ್ತಿರೋ ಆಟ ಈಗ ಶುರು ಆಗ್ತಿದೆ. ಇಲ್ಲಿಂದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲರೂ ಮಿಸ್ ಮಾಡದೆ ನೋಡ್ತಾ ಇರಿ.
ಏನಮ್ಮ ಲಕ್ಷ್ಮಿ, ಎಂಗೇಜ್ಮೆಂಟ್ ಮುಗೀತಾ? ಎಂಗೇಜ್ಮೆಂಟ್ ಎಲ್ಲಿ ಮುಗಿಯುತ್ತಮ್ಮ, ಮುರಿದು ಬಿತ್ತು. ಏನು ಹೇಳ್ತಿದ್ಯಾ ಲಕ್ಷ್ಮಿ? ಎಂಗೇಜ್ಮೆಂಟ್ ಯಾಕೆ ನಡೀಲಿಲ್ಲ? ಅಮ್ಮ, ಎಲ್ಲರ ಮನೆಯಲ್ಲೂ ಸಮಸ್ಯೆ ಇರುತ್ತೆ, ಆದರೆ ಈ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನ ನಾನಂತೂ ಎಲ್ಲೂ ನೋಡಿಲ್ಲ ಅಮ್ಮ. ಏನಾಯ್ತಮ್ಮ? ಎಂಗೇಜ್ಮೆಂಟಿಗೆ ಎಲ್ಲ ರೆಡಿಯಾಗಿತ್ತಮ್ಮ. ಹುಡುಗ ಹುಡುಗಿ ಇಬ್ಬರು ಬಂದು ಹೊಸ ಮನೆ ಮೇಲೆ ಕೂತ್ಕೊಂಡು ಪೂಜೆನೂ ಮಾಡಿದ್ರು. ಇನ್ನೇನು ಉಂಗುರ ಬದಲಾಯಿಸ್ಕೊಬೇಕು ಅಷ್ಟರೊಳಗ ಐಶ್ವರ್ಯ ತಲೆ ಸುತ್ತ ಬಂದ್ಬಿದ್ದು ಬಾಯಿಂದ ರಕ್ತ ಎಲ್ಲ ಬಂದ್ಬಿಡ್ತಮ್ಮ. ಆಮೇಲೆ ಆಮೇಲೆ ಏನಾಯ್ತು ಲಕ್ಷ್ಮಿ? ಆಮೇಲೆ ಇನ್ನೇನಾಗತ್ತೆ, ಬಾಯಿಂದ ರಕ್ತ ಎಲ್ಲ ಬಂದಮೇಲೆ ನಿಮ್ಮ ಅಳಿಯಾನೆ ಅವಳನ್ನ ಎತ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೌದಾ? ಈಗ ಹುಡುಗಿ ಹೇಗಿದ್ದಾಳೆ? ಅಯ್ಯೋ, ಅವಳೇನು ಸಾಯಲ್ಲ ಬಿಡಮ್ಮ, ನಮ್ಮನ್ನೆಲ್ಲ ಸಾಯಿಸ್ತಾಳಷ್ಟೇ ಅವಳು. ಹೌದಾ? ಆ ಹುಡುಗಿಗೆ ಅಂಥದ್ದೇನಾಯ್ತಮ್ಮ? ಅವಳಿಗೆ ಈ ಎಂಗೇಜ್ಮೆಂಟ್ ಇಷ್ಟ ಇರಲಿಲ್ಲ ಅನ್ಸುತ್ತಮ್ಮ, ಅದಕ್ಕೆ ವಿಷ ಕುಡಿದು ಈ ಎಂಗೇಜ್ಮೆಂಟ್ ನಿಲ್ಲೋ ಹಾಗೆ ಮಾಡಿದಾಳೆ. ಸದ್ಯ ಮದುವೆ ಅಂತ ಮಾಡ್ಕೊಂಡು ಈ ಪೀಡೆ ತೊಲಗುತ್ತಲ್ಲ ಅಂತ ಖುಷಿಯಾಗಿದ್ದೆ. ಆದರೆ ಇವಳು ನೋಡಿದ್ರೆ ಹೀಗೆ ಮಾಡಿದ್ಲು. ಇನ್ನು ಏನೇನಾಗುತ್ತೋ, ಏನೇನು ನೋಡಬೇಕೋ. ಛೇ, ಆ ಹುಡುಗಿ ಹೀಗೆಲ್ಲ ಮಾಡ್ಕೋಬಾರ್ದಾಗಿತ್ತಮ್ಮ. ಅಯ್ಯೋ ಅಮ್ಮ, ನೀನೇನು ಅವಳ ಮೇಲೆಲ್ಲ ಕರುಣೆ ತೋರಿಸ್ಬೇಡ. ಅವಳು ಸತ್ರು ಮತ್ತೆ ಎದ್ದು ಬರ್ತಾಳೆ. ಈಗ ಮುಂದೆ ನನ್ನ ಜೀವನ ಏನು ಅಂತ ಹೇಳು. ಅಳಿಯಂದ್ರು ಎಂಥವ್ರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಲಕ್ಷ್ಮಿ. ಅವರು ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಇಷ್ಟಪಡಲ್ಲ. ನೋಡು, ನೀನು ಧೈರ್ಯವಾಗಿರು. ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆಯಮ್ಮ, ಆದರೆ ಅವಳ ಮೇಲೆ ನಂಬಿಕೆ ಇಲ್ವಲ್ಲ. ಅವಳು ಅದು ಎಷ್ಟು ನಾಟಕಗಳನ್ನ ಮಾಡ್ತಾಳೆ ಗೊತ್ತಾ ನಿಮಗೆ? ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ. ನಿಮ್ಮ ಗಂಡನ ಇಷ್ಟಪಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ನನ್ನಿಂದ ನಿಮಗೆ ಯಾವ ತೊಂದರೆನೂ ಆಗಲ್ಲ ಅಂತ ಎಲ್ಲ ಒಳ್ಳೆ ಸಿನಿಮಾ ಹೀರೋಯಿನ್ ಥರ ಆ್ಯಕ್ಟ್ ಮಾಡಿ ಹೇಳಿದ್ಲು. ಕೊನೆಗೆ ಅವಳು ಬುದ್ಧಿನ ತೋರಿಸೇ ಬಿಟ್ಲು ನೋಡು. ಅಯ್ಯೋ, ಅವಳಿಗೆ ಯಾಕಮ್ಮ ಅಂತ ಕೆಟ್ಟ ಬುದ್ಧಿ ಬಂತು? ಅಮ್ಮ, ಆ ಐಶ್ವರ್ಯ ಇವ್ರನ್ನ ಪಡ್ಕೊಳ್ಳೋದಕ್ಕೆ ಸಾಯೋ ಲೆವೆಲಿಗೆ ಇಳ್ದಿದ್ದಾಳೆ ಅಂದರೆ ಇನ್ನು ಮುಂದೆ ನಾನು ನನ್ನ ಗಂಡನ ಜೋಪಾನವಾಗಿ ನೋಡ್ಕೊಬೇಕಮ್ಮ. ಲಕ್ಷ್ಮಿ, ಅಳಿಯಂದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅವರು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅವರೆಲ್ಲೂ ಹೋಗಲ್ಲ ನನಗೆ ಗೊತ್ತು. ಆದರೆ ಐಶ್ವರ್ಯ ಇವ್ರನ್ನ ಹಾರಿಸ್ಕೊಂಡು ಹೋಗ್ಬಿಟ್ರೆ ಆಗ ನಾನೇನು ಮಾಡಲಿ ಹೇಳು? ಲಕ್ಷ್ಮಿ, ನಿನ್ನ ಗಂಡನ ಬಗ್ಗೆ ನೀನೇ ಈ ಥರ ಎಲ್ಲ ಮಾತಾಡಿದ್ರೆ ಹೇಗೆ ಹೇಳು? ಮಾತಾಡಬೇಕಮ್ಮ, ಮಾತಾಡಲೇಬೇಕು. ಮನಸ್ಸಲ್ಲಿ ಇಷ್ಟೊಂದೆಲ್ಲ ವಿಷಯಗಳನ್ನ ಇಟ್ಕೊಂಡು ಹೊರಗಡೆ ಮಾತಾಡ್ದಲೇ ಇದ್ರೆ ನಮಗೆ ನಾವೇ ಮೋಸ ಮಾಡ್ಕೊಂಡಾಗತ್ತೆ. ಇನ್ಮೇಲೆ ಐಶ್ವರ್ಯಗೆ ಈ ಲಕ್ಷ್ಮಿ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರು. ಲಕ್ಷ್ಮಿ, ನಾವು ಬಲವಾಗಿದ್ರೆ ಬೆಟ್ಟನಾದರೂ ಎದುರಿಸ್ಬೋದಂತೆ. ಮೊದಲು ನೀನು ನಿನ್ನ ಗಂಡ ಧೈರ್ಯವಾಗಿರಿ. ಅಲ್ಲ, ಒಂದು ಹೆಂಗಸಿಗೆ ಎದುರುಕೊಂಡು ಭಯ ಪಟ್ಕೊಂಡು ಕೂತ್ಕೋಬೇಡಿ. ಯಾರಮ್ಮ ಹೆಣ್ಣು? ಇವಳು ಹೆಣ್ಣು ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಒಂದು ಹೆಣ್ಣಿಗೆ ಇನ್ನೊಬ್ರು ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅನ್ನೋ ಮನಸ್ಸಿರುತ್ತೆ. ಇವಳಿಗೆ ಮನಸ್ಸಿದ್ಯಾ? ಇವಳು ಇಲ್ಲಿವರೆಗೂ ನನಗೆ ಕೊಟ್ಟಿರೋದೆಲ್ಲ ಬರೀ ನೋವು, ಕಣ್ಣೀರು ಅಷ್ಟೇ ಅಮ್ಮ. ನಮ್ಮ ನೋವೆಲ್ಲ ಇವ್ರಿಗೆ ಯಾಕಮ್ಮ ಅರ್ಥ ಆಗಲ್ಲ? ದುಡ್ಡೊಂದಿದ್ರೆ ಸಾಕ, ಯಾರನ್ನ ಬೇಕಾದ್ರೂ ಮದುವೆ ಆಗ್ಬಿಡ್ಬೋದಾ? ಇಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ವಾ ಅಮ್ಮ? ಲಕ್ಷ್ಮಿ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಇದೆಲ್ಲ ಆದಮೇಲೆ ಕೂತು ಮಾತಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿಮ್ಮ. ಲಕ್ಷ್ಮಿ, ಮೊದಲು ನೀವಿಬ್ಬರು ಅಲ್ಲಿಂದ ಮನೆಗೆ ಹೋಗಿ. ಜಾಸ್ತಿ ಹೊತ್ತಲ್ಲಿರೋದು ಬೇಡ. ನೋಡು, ಹುತ್ತದ ಸುತ್ತ ವರ್ಷಕ್ಕೊಂದ್ಸಾರಿ ಮಾತ್ರ ಸುತ್ತಬೇಕು, ದಿನಾಲು ಸುತ್ತೋದಲ್ಲ. ಆಮೇಲೆ ನಾನು ಮಾತಾಡ್ತೀನಿ, ನಿನ್ನ ಮನೆಗೆ ಹೋಗು ಫಸ್ಟ್ ಅವ್ರನ್ನ ಕರ್ಕೊಂಡು. ಆಯ್ತಮ್ಮ. ಏನಮ್ಮ ಹೀಗಾಗೋಯ್ತು? ಇನ್ನೇನು ಅವಳು ಬೆರಳಿಗೆ ಉಂಗುರ ಹಾಕಬೇಕು ಅನ್ನೋಷ್ಟರಲ್ಲಿ ಬಿದ್ದೋಗ್ಬಿಟ್ಲು. ಎಲ್ಲ ಹಾಳಾಗೋಯ್ತು. ನನಗೂ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ ಸಂಕೇತ್. ಈ ಬಿರುಗಾಳಿ ಬೀಸಿ ಜಡಿ ಮಳೆ ಬಿದ್ದ ಮೇಲೆ ವಾತಾವರಣ ಎಲ್ಲ ಸ್ತಬ್ಧವಾಗಿರುತ್ತಲ್ಲ, ಹಾಗೆ ಅನ್ನಿಸ್ತಾ ಇದೆ ನನಗೆ. ಇದ್ದಕ್ಕಿದ್ದಾಗೆ ಅವಳು ಬಾಯಲ್ಲಿ ರಕ್ತ ಯಾಕಮ್ಮ ಬಂತು? ಇದ್ದಕ್ಕಿದ್ದಾಗೆ ಬಾಯಿಲಿ ರಕ್ತ ಹೇಗೆ ಬರುತ್ತೆ ಸಂಕೇತ್ ಅವರೇ? ಏನೋ ಆಗಿರಬೇಕು. ಏನಾಗಿರುತ್ತೆ? ಅವ್ರಿಗೆ ಬದುಕೋಕೆ ಆಸೆ ಇಲ್ಲ ಅಂತ ಅನ್ಕೊಂತೀನಿ, ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲದೆ ಕೇಳ್ತೀನಿ,
ಐಶ್ವರ್ಯಂಗೆ ಈ ಎಂಗೇಜ್ಮೆಂಟ್ ಇಷ್ಟ ಇತ್ತಾ? ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ನೇನು ಬೆರಳಿಗೆ ರಿಂಗ್ ಹಾಕಬೇಕು ಅನ್ನೋ ಅಷ್ಟರಲ್ಲಿ ಈಗೆಲ್ಲ ಆಯ್ತಲ್ಲ, ಅದಕ್ಕೆ ಐಶ್ವರ್ಯನ್ಗೆ ಈ ಎಂಗೇಜ್ಮೆಂಟ್ಗೆ ಇಷ್ಟ ಇರಲಿಲ್ವೇನೋ ಅಂತ ಅಂದ್ಕೊಂಡೆ. ರಕ್ತವಾಂತಿ ಮಾಡ್ಕೊಂಡಿದ್ದಾರೆ ಅಂದರೆ ಏನಾದರೂ ಕುಡ್ದಿರ್ಬೇಕು. ನನ್ಗನ್ಸುತ್ತೆ ಅವಳು ವಿಷನೇ ಕುಡ್ದಿರ್ಬೇಕು ಅಂತ. ನೀವು ಹೇಳ್ತಿರೋದು ಕರೆಕ್ಟಾಗಿದೆ. ಅವಳು ಇಷ್ಟು ಈಸಿಯಾಗಿ ಎಂಗೇಜ್ಮೆಂಟ್ಗೆ ಒಪ್ಕೊಂಡಾಗಲೇ ನಾನು ಅಂದ್ಕೊಂಡೆ ಇವಳು ಈ ಥರ ಏನಾದರೂ ಇಂಟರ್ನ್ಯಾಷನಲ್ ಗೇಮ್ ಆಡ್ತಾಳೆ ಅಂತ. ಹೇಳ್ತಾ ಇರೋದು ನೋಡಿದರೆ ಇದು ಸತ್ಯ ಅಂತ ಅನ್ನಿಸ್ತಾ ಇದೆ. ನನಗೆ ಇವತ್ತು ಎಂಗೇಜ್ಮೆಂಟ್ ಆಗೋವರೆಗೂ ನಂಬಿಕೆ ಇರಲಿಲ್ಲ, ಹಾಗೇ ಆಯಿತು. ಅಮ್ಮ, ನನ್ನ ಆಸೆ ನಿನ್ನ ಕನಸು ಎರಡು ಹಾಳಾಗೋದ್ವಮ್ಮ. ಸಂಕೇತ್, ಐಶ್ವರ್ಯ ನಿನ್ನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಅವ್ರ ಅಪ್ಪನಿಗೆ ಮಾತು ಕೊಟ್ಟಿದ್ಲು ಕಣೋ. ಅವಳು ಮಾತು ಕೊಟ್ಟು ಈ ರೀತಿ ಎಲ್ಲ ಮಾಡ್ಕೊಳ್ತಾಳೆ ಅಂತಂದರೆ ನಂಬೋದಕ್ಕೆ ಆಗ್ತಾಯಿಲ್ಲ. ಇಲ್ಲ ಅಮ್ಮ, ಅವಳ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಏನು ಮಾಡೋಕ್ಕೂ ಹೇಸೋಳಲ್ಲ. ಇಲ್ಲ ಸಂಕೇತ್, ಅವಳಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಇಲ್ಲಮ್ಮ, ಅವಳ ಧೈರ್ಯ ಎಷ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಸಂಕೇತ್ ಅವರೇ, ಮೇಡಮ್ ಹೇಳಿದ ಪ್ರಕಾರ ಯೋಚನೆ ಮಾಡಿದ್ರೆ ಐಶ್ವರ್ಯ ಸಾಯೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಹಾಗೇನೋ ಸಾಯಬೇಕು ಅನ್ನೋ ಹಾಗಿದ್ರೆ ಎಂಗೇಜ್ಮೆಂಟ್ವರೆಗೂ ಯಾಕೆ ಕಾಯಬೇಕಾಗಿತ್ತು? ಮೊದಲೇ ಏನಾದರೂ ಮಾಡ್ಕೊಂಡಿರ್ಬೇಕಿತ್ತು. ಇತಿಹಾಸ ತೆಗೆದು ನೋಡಿದ್ರೆ ಪ್ರೀತಿಗೋಸ್ಕರ ಸೂಸೈಡ್ ಮಾಡ್ಕೊಂಡಿರೋ ಸಂಖ್ಯೆ ಹುಡುಗರದೇ ಜಾಸ್ತಿ. ಯಾಕಂದರೆ ಹುಡುಗಿರಿಗೆ ಸಾಯೋ ಧೈರ್ಯ ಕಮ್ಮಿ. ಮ್ಯಾಕ್ಸಿಮಮ್ ಹುಡುಗಿರು ಪ್ರೀತಿನ ಮರೆಯೋ ಸಂದರ್ಭ ಬಂದಾಗ ಮರೆತು ಆರಾಮಾಗಿ ಬೇರೆ ಮದುವೆ ಮಾಡಿಕೊಂಡು ಚೆನ್ನಾಗಿರ್ತಾರೆ. ನನಗನ್ಸಿರೋ ಪ್ರಕಾರ ಐಶ್ವರ್ಯ ಸಾಯೋ ಧೈರ್ಯ ಮಾಡಿಲ್ಲ. ಐಶು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿಲ್ಲ ಅಂತೀರಾ? ಹೌದು, 100%. ಮತ್ತಿನ್ಯಾರು ಮಾಡಿರ್ತಾರೆ? ಯಾರು ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಒಂದು ಮಾತಂತೂ ಸತ್ಯ, ಇದರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ. ಐಶ್ವರ್ಯ ವಿಷ ಕುಡ್ದಿಲ್ಲ ನಿಜ, ಆದರೆ ಬೇರೆ ಯಾರಾದರೂ ವಿಷ ಕುಡಿಸಿರ್ಬೋದಲ್ವಾ? ಕೃಷ್ಣ, ನೀನು ತಪ್ಪು ಮಾಡಲ್ಲ ಅಂದ್ಕೊಂಡಿದ್ದೆ, ಆದರೆ ದೊಡ್ಡ ತಪ್ಪು ಮಾಡಿದ್ಯಪ್ಪ. ನಂಗೆ ಹಾರ್ಟ್ ಅಟ್ಯಾಕ್ ಆದಾಗ ನೀನು ನನ್ನ ಜೀವ ಉಳಿಸಿದ್ದು ಯಾಕೆ? ಇದನ್ನೆಲ್ಲ ನೋಡ್ಲಿ ಅಂತನಾ? ದೇವರು ಎಲ್ರಿಗೆಲ್ಲನ್ನು ಕೊಡಲ್ವಂತೆ. ಕೆಲವರಿಗೆ ಸುಖ ಸಂತೋಷ ಕೊಟ್ರೆ ಐಶ್ವರ್ಯನ ಕೊಡಲ್ವಂತೆ. ಇನ್ನು ಕೆಲವರಿಗೆ ಐಶ್ವರ್ಯ ಕೊಟ್ರೆ ಸುಖ ಸಂತೋಷ ಕೊಡಲ್ವಂತೆ. ಆದ್ರೆ ನನಗೆ ಮಾತ್ರ ದೇವರು ಐಶ್ವರ್ಯನ ಕೊಟ್ಟು ಆ ಸುಖ ಸಂತೋಷನೇ ಕಿತ್ಕೊಂಡ್ಬಿಟ್ಟ. ಸರ್, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳೋದು? ಯಾಕೆ ಹೇಳಿದ್ರು ನಂಗೆ ಎಷ್ಟೆಲ್ಲ ನೋವು ಕೊಡ್ತಾರೆ. ನಾನು ಎಷ್ಟು ಅಂತ ತಡ್ಕೋಬಹುದಪ್ಪ? ಎಷ್ಟು ಅಂತ ಕಣ್ಣೀರು ಸುರಿಸ್ಬಹುದು? ಸರ್ ಪ್ಲೀಸ್, ನಿಮಗೀಗಾಗಲೇ ಒಂದ್ಸಲ ಮೈಲ್ಡ್ ಅಟ್ಯಾಕ್ ಆಗಿದೆ ನೋಡಿ. ನೀವು ಈ ರೀತಿ ಟೆನ್ಷನ್ ಮಾಡ್ಕೋಬೇಡಿ, ಮತ್ತೆ ನಿಮಗೆ ತೊಂದರೆ ಆಗುತ್ತೆ. ಏನೂ ಆಗಲ್ಲ ಸರ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಒಂದ್ಸರಿ ಅಲ್ಲಪ್ಪ, ಇಂಥ ಮಕ್ಕಳಿದ್ರೆ ದಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಾನು ಏನಪ್ಪ ಕಡಿಮೆ ಮಾಡಿದ್ದೀನಿ ಇವಳಿಗೆ? ಇವಳು ಕೇಳಿದ್ದನ್ನೆಲ್ಲ ತಂದ್ಕೊಟ್ಟೆ. ಆದ್ರೆ ಇವಳು ಮದುವೆ ಆಗಿರೋ ಹುಡುಗನ್ನ ಕೇಳಿದ್ರೆ ಹೇಗಪ್ಪ ತಂದ್ಕೊಡ್ಲಿ? ಇವತ್ತು ಎಂಗೇಜ್ಮೆಂಟ್ ಆಗಿದ್ದಿದ್ರೆ
ನನ್ನಷ್ಟು ಖುಷಿ ಪಡೋರು ಯಾರು ಇರ್ತಿಲ್ಲ ಕೃಷ್ಣ. ಆದ್ರೆ ಇವಳು ವಿಷ ಕುಡಿದು ನನ್ನ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಲು. ಇವಳು ಹುಟ್ಟಿದಾಗ ಇದೇ ಕೈಯಿಂದ ಎತ್ತಿ ಮುದ್ದಾಡಿದ್ದೆ. ಆದ್ರೆ ಆ ಮಗು ಇವತ್ತು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ಯಪ್ಪ. ಸರ್, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಸರ್. ಹೆತ್ತ ಮಕ್ಕಳ ಸಾವನ್ನ ಬದುಕಿರೋ ತಂದೆ ತಾಯಿಗಳು ನೋಡ್ಕೊಂಡಿರಕ್ಕಾಗತ್ತ ಕೃಷ್ಣ? ಇವಳನ್ನ ಕಳ್ಕೊಂಡು ನಾನು ಬದುಕಿರಲ್ಲ, ನಾನು ಸತ್ತೋಗ್ತೀನಿ. ಸರ್, ಮನುಷ್ಯ ಅಂದಮೇಲೆ ಅವನಿಗೆ ಕಷ್ಟ ನೋವುಗಳು ಬಂದೇ ಬರುತ್ತೆ. ಅದನ್ನು ಯಾರಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಬಂದಾಗ ಅದನ್ನು ಹೇಗೆ ಎದುರಿಸಿ ನಿಲ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗುತ್ತೆ. ಕಷ್ಟ ಆ ದಿನದ ಮಟ್ಟಿಗೆ ನಮಗೆ ಕಣ್ಣೀರು ಕೊಡ್ಬೋದು, ನೋವು ನಮಗೆ 4 ದಿವಸ ಕಣ್ಣೀರು ಕೊಡ್ಬೋದು. ಆದರೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಮುಂದೆ ಬಂದು ನಿಂತಾಗ ನಮಗೆ ನಮ್ಮ ಮೇಲೇ ಗೌರವ ಹುಟ್ಟುತ್ತೆ. ಗೊತ್ತು ಸರ್, ಇವತ್ತು ನಿಮಗೆ ನೋವಾಗಿದೆ, ಹಾಗಂತ ಸಾಯೋ ಮಾತಾಡಬೇಡಿ. ಇದು ಕ್ಷಣಿಕ. ನೀನೇನು ಹೇಳಿದ್ರು ನನ್ನ ಈ ನೋವು ಕಡಿಮೆ ಆಗಲ್ಲ ಕೃಷ್ಣ. ನನ್ನ ಈ ದೇಹದಲ್ಲಿ ಶಕ್ತಿನೂ ಇಲ್ಲ, ಈ ಹೃದಯದಲ್ಲಿ ಯಾವ ಭಾವನೆಗಳು ಉಳಿದಿಲ್ಲ. ಮಗಳು ಅಂತ ನನಗೊಬ್ಳಿದ್ಲು, ಈಗ ಅವಳು ಕೂಡ ನನ್ನನ್ನು ಬಿಟ್ಟು ಹೋಗಕ್ಕೆ ರೆಡಿಯಾಗಿದ್ದಾಳೆ. ನಾನೇನಾದರೂ ಸತ್ರೆ ನೀನು ನಿನ್ನ ಹೆಂಡತಿ ನನ್ನ ಕ್ಷಮಿಸ್ಬಿಡ್ರಪ್ಪ. ಸರ್ ಪ್ಲೀಸ್, ನೀವು ಅಂತ ಮಾತಾಡಬೇಡಿ. ಐಶ್ವರ್ಯ ಅವ್ರಿಗೇನೂ ಆಗಲ್ಲ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ಸ್ ಇದ್ದಾರೆ. ನಿಮಗೂ ಏನೂ ಆಗೋದಿಲ್ಲ ಸರ್, ಯಾಕಂದರೆ ನಿಮ್ಮ ಜೊತೆ ನಾನಿರ್ತೀನಿ. ನಾನಿರೋವರೆಗೂ ನಿಮ್ಗೇನೂ ಆಗೋದಕ್ಕೆ ಬಿಡಲ್ಲ ಸರ್.